ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ. ಸೊ ಇವತ್ತು ಟೈಟಲ್ ನೋಡಿ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ ಅನ್ಸುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಒಂದಷ್ಟು ಸಿಂಪ್ಟಮ್ಸ್ ಇರುತ್ತೆ. ಸೊ ಒಂದ್ ಮಿತ್ ಇದೆ, ಅಂದ್ರೆ ಈ ತರ ಸಿಂಪ್ಟಮ್ಸ್ ಇದ್ರೆ ಬಾಯ್ನೇ ಆಗ್ಬೋದು, ಈ ತರ ಸಿಂಪ್ಟಮ್ಸ್ ಇದ್ರೆ ಗರ್ಲ್ ಆಗ್ಬೋದು ಅಂತ. ಅದು ಮಿತ್ ಅಂತ ಹೇಳ್ಬೋದು. ಸೊ ಅದನ್ನ ನಾವು ಕನ್ಸಿಡರ್ ಮಾಡ್ಕೊಂಡು ಯಾವ ಬೇಬಿ ಆಗ್ಬೋದು, ನಾನ್ ಯಾವ ಸಿಂಪ್ಟಮ್ಸ್ಗೆ ಯಾವ ಬೇಬಿಗೆ ವೋಟ್ ಮಾಡ್ತೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಇದು ಜಸ್ಟ್ ಒಂದು ಕ್ಯೂರಿಯಾಸಿಟಿಗೆ ಒಂದು ಪ್ರಿಡಿಕ್ಷನ್ ಅಷ್ಟೇ. ಸೊ ಯಾವ ಬೇಬಿ ಆದ್ರೂ ನೋ ವರೀಸ್. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಷ್ಟು ನಮ್ಗೆ ಹರ್ಟ್ ಆಗುತ್ತೆ. ಸೊ ಯಾವ್ದಾದ್ರೂ ಅದು ನಮ್ಮ ಮಗುನೇ, ನನಗೆ ಗರ್ಲ್ ಆಗ್ಲಿ ಅಥವಾ ಬಾಯ್ ಆಗ್ಲಿ ಯಾವ ಬೇಬಿ ಆದ್ರೂ ಪರವಾಗಿಲ್ಲ, ಹೆಲ್ದಿ ಆಗಿ ಒಳ್ಳೆ ಮಗು ನನ್ ಕೈ ಸೇರಿದ್ರೆ ಸಾಕು. ಸೊ ಆರೋಗ್ಯವಾಗಿರ್ಬೇಕು ಮೊದಲನೇದಾಗಿ, ಯಾವುದೇ ತರ ತೊಂದರೆ ಆಗ್ಬಾರ್ದು, ಅದು ಇಂಪಾರ್ಟೆಂಟ್. ಸೊ ಯಾವ ಬೇಬಿ ಆದ್ರೂ ನಂಗೆ ಏನು ವರೀಸ್ ಇಲ್ಲ. ಸೊ ಅದ್ ಮೆಂಟಲಿ ನಾನು ರೆಡಿ ಆಗ್ಬಿಟ್ಟಿದೀನಿ. ಸೊ ಈಗ ಆಲ್ರೆಡಿ ಮಗ ಇದ್ದಾನೆ, ಮಗ್ಲೇಬೇಕು ಅಂತ ಫುಲ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳುವಂಥದ್ದು ಯೂಶಲಿ ಅದೇ ಆಗುತ್ತೆ. ಈಗ ನಮ್ಗೆ ಗರ್ಲ್ ಇದ್ರೆ ಬಾಯ್ ಬೇಕು ಅಂತ ಅನ್ಸುತ್ತೆ, ಬಾಯ್ ಇದ್ರೆ ಗರ್ಲ್ ಬೇಕು ಅಂತ ಅನ್ಸುತ್ತೆ. ಬಟ್ ಅದೇನಾಗ್ಬೇಕು ಅದೇ ಆಗೋದು. ಸೊ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಆಮೇಲೆ ಅದೇನಾದ್ರೂ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ಬೇಜಾರಾಗುತ್ತೆ. ಸೊ ಹಾಗಾಗಿ ನಾನ್ ಮೆಂಟಲಿ ರೆಡಿ ಆಗೋದಲ್ದೆ ನನ್ನ ಹಸ್ಬೆಂಡ್ಗೂ ಕೂಡ ಮೆಂಟಲಿ ರೆಡಿ ಮಾಡ್ಬಿಟ್ಟಿದೀನಿ. ಯಾವ ಬೇಬಿ ಆದ್ರೂ ಕೂಡ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು, ಬಿಕಾಸ್ ಅದು ನಮ್ಮ ಮಗು. ಸೊ ನಾವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ, ಯಾವ್ದಾದ್ರೂ ನಮಗೆ ಖುಷಿನೇ, ಆರೋಗ್ಯವಾಗಿ ಹುಟ್ಟಬೇಕು ಮಗು ಅಷ್ಟೇ. ಸೊ ನಾನು ನನಗಿರೋಂಥ ಒಂದಷ್ಟು ಸಿಂಪ್ಟಮ್ಸ್ನ ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ. ಅಂಡ್ ಯಾವ ಬೇಬಿಗೆ ಯಾವ ಒಂದು ಸಿಂಪ್ಟಮ್ಗೆ ವೋಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಒಂದಷ್ಟು ಅದು ಹಿಂದಿನ ಕಾಲದಿಂದ ಬಂದ್ಬಿಟ್ಟಿದೆ. ಕೆಲವರು ನಮ್ಮ ಅಜ್ಜಿ ಇರ್ಬೋದು ಅಥವಾ ರಿಲೇಟಿವ್ಸ್ ಕೆಲವ್ರು ನೋಡಿದ ತಕ್ಷಣ ಹೇಳ್ತಾರೆ, ಓ ಈ ಸಲ ನಿನ್ಗೆ ಬಾಯ್ನೇ ಆಗೋದು. ಓ ಇನ್ನೊಬ್ರು ಹೇಳ್ತಾರೆ, ಈ ಸಲ ನಿನ್ಗೆ ಗರ್ಲ್ ಆಗುತ್ತೆ ಅನ್ಸುತ್ತೆ. ಅಂದ್ರೆ ಅವ್ರವ್ರದ್ದು ಒಂದು ಪ್ರಿಡಿಕ್ಷನ್ ಇರುತ್ತಲ್ವಾ, ಅದನ್ನ ಬೇಸಿಸ್ ಮೇಲೆ ಈ ತರ ಪ್ರಿಡಿಕ್ಟ್ ಮಾಡ್ತಾರೆ. ಸೊ ಮೊದಲನೇದಾಗಿ ಟಮ್ಮಿ ಪೊಸಿಷನ್ ಬಗ್ಗೆ ಮಾತಾಡೋಣ. ಸೊ ಹೊಟ್ಟೆ ಮೇಲ್ಗಡೆ ಇದ್ರೆ ಹೆಣ್ಮಗು ಆಗುತ್ತೆ, ಹೊಟ್ಟೆ ಕೆಳಗಡೆ ಇದ್ರೆ ಗಂಡ್ಮಗು ಆಗುತ್ತೆ ಅಂತ ಹೇಳ್ತಾರೆ. ಸೊ ಯೂಶಲಿ ಇದನ್ನ ಹೇಳ್ತಾರೆ. ಬಟ್ ನನಗ್ ಬಂದಿರೋಂಥ ಕಮೆಂಟ್ಸ್ ಬಗ್ಗೆ ಇನ್ ಕೆಲವ್ರು ಹೇಳ್ತಾರೆ ಹೊಟ್ಟೆ ಮೇಲಿದ್ರೆ ಗಂಡ್ಮಗು ಆಗುತ್ತೆ, ಹೊಟ್ಟೆ ಕೆಳಗಿದ್ರೆ ಹೆಣ್ಮಗು ಆಗುತ್ತೆ. ಮತ್ತೆ ಯೂಶಲಿ ಹೆಣ್ಮಕ್ಳು ಆಗುತ್ತೆ ಅಂತಂದ್ರೆ ಹೊಟ್ಟೆ ಸ್ವಲ್ಪ ದಪ್ಪದಾಗಿರುತ್ತೆ ಅಂತೆಲ್ಲ ಹೇಳ್ತಾರೆ. ಬಟ್ ನನಗ್ ಗೊತ್ತಿರೋ ಹಾಗೆ ಜಾಸ್ತಿ ಜನ ಹೇಳೋವಂಥದ್ದು ಹೊಟ್ಟೆ ಮೇಲಿಂದ ಇದ್ರೆ ಹೆಣ್ಮಗು ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನನಗೆ ಈ ಪ್ರೆಗ್ನೆನ್ಸಿಯಲ್ಲಿ ನಾನು ಅಬ್ಸರ್ವ್ ಮಾಡಿದಾಗೆ ಹೊಟ್ಟೆ ಮೇಲೇನೆ ಇದೆ ಅಂತ ಅನ್ಸುತ್ತೆ. ಸೊ ನನ್ನ ವೋಟ್ ಇಲ್ಲಿ ಗರ್ಲ್ಗೆ. ಇನ್ನು ನೆಕ್ಸ್ಟ್ ಹಾರ್ಟ್ ರೇಟು, ಇದಂತೂ ತುಂಬಾನೇ ಜನ ಪ್ರಿಡಿಕ್ಟ್ ಮಾಡ್ತಾರೆ. ಹಾರ್ಟ್ ಬೀಟ್ ಎಷ್ಟಿದೆ, ಹಾರ್ಟ್ ಬೀಟ್ ಎಷ್ಟಿದೆ, ಸ್ಕ್ಯಾನ್ ಆಯ್ತು ಅಂದ್ರೆ ಫಸ್ಟ್ ಕ್ವಶನ್ ಕೇಳೋದು ಅದೇನೆ. ಸೊ ಯೂಶಲಿ ಏನ್ ಹೇಳ್ತಾರೆ, 140 ಒಳಗಡೆ ಇದ್ರೆ ಬಾಯ್ ಬೇಬಿ ಆಗುತ್ತೆ. ಎಬೋ 140 ಲೈಕ್ 150 ಆ ತರ ಎಲ್ಲ ಇದ್ರೆ, ಯೂಶಲಿ 150 ಎಬೋ ಇದ್ರೆ ಗರ್ಲ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನನಗೆ ನನ್ನ ಮಗನ್ ಪ್ರೆಗ್ನೆನ್ಸಿಯಲ್ಲಿ, ಮೊದಲನೇ ಪ್ರೆಗ್ನೆನ್ಸಿಯಲ್ಲೂ ಅಷ್ಟೇ, ಯಾವ ತರ ಆಕ್ಚುಲ್ ಆಗಿತ್ತು ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ 140 ಸಮಥಿಂಗ್, 130 ಆ ತರ ಇತ್ತು. ಒಂದೇ ಒಂದು ಪ್ರೆಗ್ನೆನ್ಸಿಯಲ್ಲಿ ಮಾತ್ರ 150 ಸಮಥಿಂಗ್ ಇತ್ತು. ಅಂಡ್ ಸೇಮ್ ಥಿಂಗ್ ಈ ಒಂದು ಪ್ರೆಗ್ನೆನ್ಸಿಯಲ್ಲೂ ಅಷ್ಟೇ, ಒಂದೇ ಒಂದು ಸ್ಕ್ಯಾನ್ ಅಲ್ಲಿ ಮಾತ್ರ 150 ಎಬೋ 152 ಏನೋ ಇತ್ತು. ಇನ್ನೆಲ್ಲ ಆಲ್ಮೋಸ್ಟ್ 140 ಸಮಥಿಂಗ್. ಇನ್ನು ಲಾಸ್ಟ್ ಸ್ಕ್ಯಾನ್ ನಾನೇನ್ ಮಾಡಿಸ್ದೆ, ಗ್ರೋತ್ ಸ್ಕ್ಯಾನ್, ಅದರಲ್ಲಿ ಆಕ್ಚುಲಿ 123 ಇದೆ. ಸೊ ನನಗನ್ಸುತ್ತೆ ಇದು ಹಾರ್ಟ್ ರೇಟ್ ಪ್ರಕಾರ ಏನಾದ್ರೂ ಯೋಚನೆ ಮಾಡಿದ್ದೆ ಅಂದ್ರೆ ನಾನು ಒಟ್ಟು ಬಾಯ್ಗೆ. ಇನ್ನು ನೆಕ್ಸ್ಟ್ ವಾಮಿಟಿಂಗ್. ಕೆಲವ್ರು ಹೇಳ್ತಾರೆ ಜಾಸ್ತಿ ವಾಮಿಟ್ ಆದ್ರೆ ಥ್ರೂ ಔಟ್ ದ ಪ್ರೆಗ್ನೆನ್ಸಿ ವಾಮಿಟಿಂಗ್ ಆದ್ರೆ ಗರ್ಲ್ ಆಗುತ್ತೆ, ಇಲ್ಲ ಅಂದ್ರೆ ಬಾಯ್ ಆಗುತ್ತೆ ಅಂತ. ಇದು ನಾನು ಫಸ್ಟ್ ಪ್ರೆಗ್ನೆನ್ಸಿ ಎಕ್ಸ್ಪೀರಿಯನ್ಸ್ ಮಾಡಿದೆ ಹೇಳಿದ್ರೆ, ಅದು ಸ್ಟಾರ್ಟಿಂಗ್ 3 months ಅಲ್ಲಿ ಒಂದ್ಸಲನೋ 2 ಸಲನೋ ಯಾವಾಗ್ಲೂ ಒಂದ್ಸಲ ಆಗಿತ್ತು. ಸೇಮ್ ಈ ಪ್ರೆಗ್ನೆನ್ಸಿಲೂ ಅಷ್ಟೇ, ನಂಗೆ ವಾಮಿಟಿಂಗ್ ಅನ್ನೋದಿಲ್ಲ, ಯಾವಾಗ್ಲೂ 1-2 ಸಲ ಮಾಡಿರ್ಬೋದು ಅಷ್ಟೇ. ಸೊ ಹಾಗಾಗಿ ಈ ವೋಟು ಬಾಯ್ಗೆ. ಇನ್ನು ಸ್ಕಿನ್ ಬಗ್ಗೆ ಹೇಳೋದಾದ್ರೆ, ಸ್ಕಿನ್ ತುಂಬಾ ಫೇರ್ ಆದ್ರೆ, ಆ ಮುಖದಲ್ಲಿ ಏನೋ ಒಂದು ಕಳೆ ಬಂದಿರುತ್ತೆ, ಗರ್ಲ್ ಬೇಬಿ ಆಗುತ್ತೆ ಅನ್ನೋರಿಗೆ ಫುಲ್ ಮುಖ ಚೆನ್ನಾಗಿ ಗ್ಲೋ ಬಂದ್ಬಿಡುತ್ತೆ. ಇದೆಲ್ಲ ಮಿತ್ಸ್ ಆಯ್ತಾ, ಇದು ಟ್ರೂ 100% ಅಂತ ನಾನು ಹೇಳ್ತಿಲ್ಲ. ಇದೊಂದು ಮಿತ್ಸ್ ಮುಂಚೆಯಿಂದನೂ ಒಂದು ಇರೋ ಅಂತದ್ದು. ಸೊ ಮುಖ ಚೆನ್ನಾಗಿ ಗ್ಲೋ ಬಂದ್ರೆ, ಚೆನ್ನಾಗಿ ಫೇರ್ ಆಗ್ಬಿಟ್ರೆ ಹೆಣ್ಮಗು ಆಗುತ್ತೆ. ಇಲ್ಲ ಡಲ್ ಆದ್ರೆ, ನೆಕ್ ಹತ್ರ ಎಲ್ಲ ಕುತ್ತಿಗೆ ಹತ್ರ ಎಲ್ಲ ಬ್ಲ್ಯಾಕ್ ಆದ್ರೆ, ಫೇಸ್ ಎಲ್ಲ ಡಲ್ ಆದ್ರೆ
ಗಂಡ್ ಮಗು ಆಗುತ್ತೆ ಅಂತ. ಇದು ನಮ್ಮ ಅಕ್ಕ ನಂಗೆ ಅವಾಗ ಹೇಳ್ತಾ ಇರ್ತಾಳೆ, ಬಿಕಾಸ್ ಅವಳು ಎಕ್ಸ್ಪೀರಿಯನ್ಸ್ ಮಾಡಿದ್ಲು ಇದನ್ನ. ಅವಳಿಗೆ ಮೊದಲನೇದು ಗರ್ಲ್ ಬೇಬಿ ಆದಾಗಂತೂ ಫುಲ್ ಅವಳು ಹೇಳ್ತಾನೆ ಇರ್ತಾಳೆ, ನನ್ನ ಲೈಫಲ್ಲಿ ಅಷ್ಟು ಕಲರ್ ಬಂದಿರಲಿಲ್ಲ, ನಾನು ಅಷ್ಟು ಗ್ಲೋ ಬಂದ್ಬಿಟ್ಟಿದ್ದೆ, ಅಷ್ಟು ಚೆನ್ನಾಗಿ ಆಗ್ಬಿಟ್ಟಿದ್ದೆ. ಅಂಡ್ ಜೀವಿತ್ ಅಂದ್ರೆ 2ನೇ ಮಗು ಗಂಡ್ ಮಗು ಪ್ರೆಗ್ನೆನ್ಸಿಯಲ್ಲಿ ನನ್ನ ಸ್ಕಿನ್ ಡಲ್ ಆಗ್ಬಿಟ್ಟಿತ್ತು ಅಂತ ಅವಳು ಕೂಡ ಶೇರ್ ಮಾಡ್ಕೊಂಡಿದ್ದೆ. ನಾನು ತುಂಬಾ ಜನದ್ದು ಕೇಳಿದ್ದೀನಿ. ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಸೇಮ್. ಅಥರ್ವನ್ ಪ್ರೆಗ್ನೆನ್ಸಿಯಲ್ಲಿ ನಾನು ಫುಲ್ ಡಲ್ ಆಗ್ಬಿಟ್ಟಿದ್ದೆ, ಫುಲ್ ಸ್ಕಿನ್ ಎಲ್ಲ ಕುತ್ತಿಗೆ ಎಲ್ಲ ಫುಲ್ ಬ್ಲ್ಯಾಕ್ ಆಗಿತ್ತು. ಅಂಡ್ ಸೇಮ್ ಥಿಂಗ್ ಇವಾಗ್ಲೂ ಅಷ್ಟೇ, ನಂದು ನೆಕ್ ಪಾರ್ಟ್ ಏನಿದೆ ಇದೆಲ್ಲ ಫುಲ್ ಬ್ಲ್ಯಾಕ್ ಆಗಿದೆ. ಮತ್ತೆ ಫೇಸ್ನು ಡಲ್ ಆಗಿದೆ. ಅಂದ್ರೆ ಯೂಶಲಿ ನಾವು ಏನ್ ಇರ್ತಾ ಇದ್ವಿ ಅದಕ್ಕಿಂತ ಸ್ಕಿನ್ ಏನೇ ಮೇಕಪ್ ಮಾಡ್ಕೊಂಡ್ರು ಏನೇ ಇದ್ ಮಾಡಿದ್ರು ನಮ್ಮ ಫೇಸ್ ಡಲ್ ಅನ್ನೋ ತರಾನೇ ಫೀಲ್ ಆಗುತ್ತೆ. ಸೊ ಈ ವೋಟ್ ಬಂದು ಬಾಯ್ಗೆ. ಇನ್ನು ನೆಕ್ಸ್ಟ್ ಮಾರ್ನಿಂಗ್ ಸಿಕ್ನೆಸ್, ತುಂಬಾನೇ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ ಅಂತ ಅಂದ್ರೆ ಗರ್ಲ್ ಬೇಬಿ ಆಗುತ್ತೆ, ಮಾರ್ನಿಂಗ್ ಸಿಕ್ನೆಸ್ ಇರಲ್ಲ ಅಂತ ಅಂದ್ರೆ ಬಾಯ್ ಆಗುತ್ತೆ ಅಂತ ಹೇಳ್ತಾರೆ. ಸ್ಟಾರ್ಟಿಂಗ್ 3 months ಯೂಶಲಿ ಮಾರ್ನಿಂಗ್ ಸಿಕ್ನೆಸ್ ಇತ್ತು ನನಗೆ. ಅದಾದ್ಮೇಲೆ ನಾನು ಫುಲ್ ಆರಾಮಾಗಿದ್ದೀನಿ. ಈಗಲೂ ಏನು ನನಗೆ ಮಾರ್ನಿಂಗ್ ಸಿಕ್ನೆಸ್ ಅಂತ ಏನಿಲ್ಲ, ಆರಾಮ್ಸೆ ಎದ್ದು ಆಕ್ಟಿವ್ ಆಗಿರ್ತೀನಿ. ಸೊ ಈ ವೋಟು ಬಂದು ಬಾಯ್ಗೆ. ಇನ್ನು ಪ್ಲಾಸೆಂಟಾ ಪೊಸಿಷನ್ ಬಗ್ಗೆ ಹೇಳ್ತಾರೆ. ಇದಂತೂ ನಾನು ನಂಬದೇ ಇಲ್ಲ, ಯಾಕಂದ್ರೆ ಇದು ನಾನೇ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಆಂಟೀರಿಯರ್ ಇದ್ರೆ ಗರ್ಲ್ ಆಗುತ್ತೆ, ಪೋಸ್ಟೀರಿಯರ್ ಇದ್ರೆ ಬಾಯ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ಈ ಒಂದು ಪ್ರೆಗ್ನೆನ್ಸಿಯಲ್ಲಿ ಇರುವಂತದ್ದು ಪೋಸ್ಟೀರಿಯರು. ಆದ್ರೆ ನನ್ನ ಮಗನ ಪ್ರೆಗ್ನೆನ್ಸಿಯಲ್ಲಿ ನನಗೆ ಇದ್ದಂತ ಪ್ಲಾಸೆಂಟಾ ಬಂದು ಆಂಟೀರಿಯರು. ಹಾಗಾಗಿ ನಾನು ಯಾವುದಕ್ಕೂ ಕೂಡ ಓಟನ್ನ ಕೊಡಲ್ಲ. ಇನ್ನು ಚೈನೀಸ್ ಕ್ಯಾಲೆಂಡರ್ ಪ್ರಕಾರ ಹೇಳೋದಾದ್ರೆ ನಂಗೆ ಅದು ಟ್ರೂ ಆಗಿತ್ತು. ಚೈನೀಸ್ ಕ್ಯಾಲೆಂಡರ್ ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಾನು ಚೆಕ್ ಮಾಡ್ಕೊಂಡಾಗ ನಮ್ದು ಲಾಸ್ಟ್ ಪೀರಿಯಡ್ ಡೇಟು ಮತ್ತೆ ನಮ್ಗೀಗ ಪ್ರೆಸೆಂಟ್ ಏಜ್ ಏನಿರುತ್ತೆ ಅದನ್ನ ನೋಡಿ ಚೆಕ್ ಮಾಡ್ಕೊಂಡಾಗ ನನಗೆ ಬಾಯ್ ಅಂತಾನೆ ಇತ್ತು, ಬಾಯ್ ಬೇಬಿನೇ ಆಯಿತು. ಇನ್ನು ಈ ಪ್ರೆಗ್ನೆನ್ಸಿಯಲ್ಲೂ ಕೂಡ ನನಗೆ ಬಾಯ್ ಅಂತಾನೆ ತೋರಿಸ್ತಾ ಇದೆ. ಸೊ ಈ ವೋಟು ಬಂದು ಬಾಯ್ಗೆನೆ. ನೆಕ್ಸ್ಟು ಹೊಟ್ಟೆ ಮೇಲೆ ಒಂದು ಲೈನ್ ಬರುತ್ತೆ, ಅದನ್ನ ಹೇರ್ ಲೈನ್ ಅಂತ ಹೇಳ್ತಾರೆ. ಸೊ ಒಕ್ಲ ಇರುತ್ತಲ್ಲ, ಅದು ಕೆಳಗಡೆಯಿಂದ ಮೇಲ್ಗಡೆ ತನಕ ಒಂದು ಲೈನ್ ಹೋಗುತ್ತೆ. ಆ ಲೈನ್ ಕಂಪ್ಲೀಟ್ ಆಗಿ ಲೈನ್ ಬಂದ್ರೆ ಅದು ಬಾಯ್ ಬೇಬಿ ಆಗುತ್ತೆ ಅಂತ. ಲೈನ್ ಏನಾದ್ರೂ ಬರೀ ನಾವೆಲ್ ತನಕ ಮಾತ್ರ ಬಂದ್ರೆ ಅದು ಗರ್ಲ್ ಆಗುತ್ತೆ ಅಂತ. ಸೊ ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲೂ ಕೂಡ ಆ ಲೈನ್ ಇತ್ತು. ಅಂಡ್ ಈ ಒಂದು ಪ್ರೆಗ್ನೆನ್ಸಿಯಲ್ಲೂ ಕೂಡ ಲೈನ್ ಇದೆ, ಒಂದು ಡಾರ್ಕ್ ಹೇರ್ ಲೈನ್ ಇರುವಂತದ್ದು. ಸೊ ಈ ವೋಟು ಬಂದು ಬಾಯ್ಗೆ. ಇನ್ನು ಫುಡ್ ಕ್ರೇವಿಂಗ್ಸ್ ಸ್ವೀಟ್ಸ್ ಜಾಸ್ತಿ ತಿನ್ಬೇಕನ್ಸುತ್ತೆ. ಅಂದ್ರೆ ಗರ್ಲ್ ಬೇಬಿ ಹುಳಿ ಜಾಸ್ತಿ ತಿನ್ಬೇಕು ಅನ್ಸುತ್ತೆ, ಹುಳಿ ಉಪ್ಪು ಖಾರ ತಿನ್ಬೇಕು ಅನ್ಸುತ್ತೆ ಅಂದ್ರೆ ಬಾಯ್ ಬೇಬಿ ಅಂತ ಹೇಳ್ತಾರೆ. ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಸಿಕ್ಕಾಪಟ್ಟೆ ಹುಳಿ ತಿಂದಿದ್ದೀನಿ. ನನ್ಗಾಗ ಸ್ವೀಟ್ಸ್ ತಿನ್ಬೇಕಂತ ಅನ್ಸೇ ಇಲ್ಲ ಅನ್ಸುತ್ತೆ. ನಂಗಾಗಿ ಏನು ತಿನ್ಬೇಕಂತ, ಇದು ಆಕ್ಚುಲಿ ನಮ್ಮ ಅಕ್ಕ ಎಕ್ಸ್ಪೀರಿಯನ್ಸ್ ಮಾಡಿದಾಳೆ. ಮೊದಲನೇ ಮಗು ಕನ್ಸೀವ್ ಆಗಿದ್ದಾಗ ಅವಳು ತುಂಬಾನೇ ಸ್ವೀಟ್ಸ್ ತಿನ್ಬೇಕಂತ ಅನ್ನಿಸ್ತಾ ಇತ್ತಂತೆ. ಚಾಕ್ಲೇಟ್ ಕೇಕು, ಸ್ವೀಟ್ಸು, ಅದು ಇದು ಜಾಸ್ತಿ ತರ್ಸ್ಕೊಂಡು ತಿಂತಾ ಇದ್ಲು. ಸೊ ಗರ್ಲ್ ಆಯ್ತು. ನನಗೆ ಅಥರ್ವನ್ ಪ್ರೆಗ್ನೆನ್ಸಿಯಲ್ಲಿ ಹುಳಿ ಈ ತರ ಉಪ್ಪು ಖಾರ ತಿನ್ಬೇಕು ಅಂತ, ಸ್ವೀಟ್ಸ್ ತಿನ್ಬೇಕಂತ ಅನ್ಸೇ ಇಲ್ಲ ನನಗೆ, ಬಾಯ್ ಆಯ್ತು. ಬಟ್ ಈ ಪ್ರೆಗ್ನೆನ್ಸಿಯಲ್ಲಿ ಮಿಕ್ಸ್ಡ್ ಮಾವಿನಕಾಯಿನೂ ಸಿಕ್ಕಾಪಟ್ಟೆ ತಿಂದಿದ್ದೀನಿ, ನಲ್ಲಿಕಾಯಿ ತಿನ್ಬೇಕು ಅಂತ ತಿಂದಿದ್ದೀನಿ, ಹುಣಸೆ ಹಣ್ಣು ತರ್ಸ್ಕೊಂಡು ಅದು ಕಟ್ಟಮಿಟ್ಟ ಅಂತ ಬರ್ತಾ ಇತ್ತು ನೋಡಿ, ಅದನ್ನೆಲ್ಲ ತರ್ಸ್ಕೊಂಡು ತಿಂದಿದ್ದೀನಿ. ಅದ್ರ ಜೊತೆಗೆ ಅಷ್ಟೇ ಸ್ವೀಟ್ಸ್ ತಿಂದಿದ್ದೀನಿ, ಅದಕ್ಕಿಂತ ಜಾಸ್ತಿನೇ ಇರ್ಬೋದು ಸ್ವೀಟ್ಸು. ಒಂದು ಅರ್ಧ kg ಬಾಕ್ಸ್ ಸ್ವೀಟ್ ತಂದ್ಬಿಟ್ರೆ ಅದೆಲ್ಲ ನಾನೇ ಖಾಲಿ ಮಾಡೋವಂಥದ್ದು, ಮತ್ತೆ ಏನಾದ್ರೂ ಸ್ವೀಟ್ ಐಟಮ್ಸ್ನ ಮಾಡ್ಕೊಂಡು ತಿನ್ನೋ ಅಂಥದ್ದು. ಸೊ ಹೀಗಾಗಿ ಇದು ಎರಡೂನು, ಸೊ ನಾನು ಇದಕ್ಕೆ ವೋಟ್ ಎರಡಕ್ಕೂ ಕೊಡಬೇಕು ಅಂತ ಅನ್ಸುತ್ತೆ. ಸೊ ಗರ್ಲ್ ಬಾಯ್ನ ಗೊತ್ತಿಲ್ಲ, ಇದು ಎರಡು ಸ್ವೀಟ್ಸ್ ಅಂಡ್ ಹುಳಿ ಎರಡೂ ಕೂಡ ನಂಗೆ ಇಷ್ಟ ಆಗ್ತಿತ್ತು. ಈ ಪ್ರೆಗ್ನೆನ್ಸಿಲಿ ಎರಡು ತಿನ್ಬೇಕು ಅಂತ ಅನ್ನಿಸ್ತಿತ್ತು. ಇನ್ನು ಆಸಿಡಿಟಿ ಪ್ರಾಬ್ಲಮ್ ಇದ್ರೆ, ಗ್ಯಾಸ್ಟ್ರಿಕ್ ತುಂಬಾ ಆಸಿಡಿಟಿ ಆಗ್ತಿದೆ ಅಂತ ಅಂದ್ರೆ ಬಾಯ್ ಆಗುತ್ತೆ, ಇಲ್ಲ ಅಂದ್ರೆ ಗರ್ಲ್ ಆಗುತ್ತೆ ಅಂತ ಹೇಳ್ತಾರೆ. ನನಗೆ ಮೊದಲನೇ ಪ್ರೆಗ್ನೆನ್ಸಿಯಲ್ಲಿ ನೆನಪಿಲ್ಲ ಆಸಿಡಿಟಿ ಆಗ್ತಿತ್ತಾ ಏನು ಅಂತ. ಬಟ್ ಈ ಪ್ರೆಗ್ನೆನ್ಸಿಯಲ್ಲಿ ನಂಗೆ ಆಸಿಡಿಟಿ ಅಂದ್ರೆ ಏನು ಅಂತ ತಿಳಿಸ್ಕೊಟ್ಟಿದೆ. ಯೂಶಲಿ ಎಲ್ಲ ಗ್ಯಾಸ್ಟ್ರಿಕ್ ಅದು ಇದು, ನಾನು ಟೀ ಕಾಫಿ ಅಭ್ಯಾಸ ಇಲ್ಲ ನನಗೆ. ನವೀನ್ ಯಾವಾಗ್ಲೂ ಸ್ವಲ್ಪ ಖಾರ ಜಾಸ್ತಿ ಯೂಸ್ ಮಾಡ್ಬಿಟ್ರೆ ಅಸಿಡಿಟಿ ಆಗ್ಬಿಡುತ್ತೆ, ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ ಅನ್ಕೊಂಡು ಅವಾಯ್ಡ್ ಮಾಡೋನವ್ರು. ನನ್ಗೆ ಏನ್ ಇವರೆಲ್ಲ ಅಸಿಡಿಟಿ ಅನ್ಕೊಂಡು
ಅಂತ ಅಂತಿದೆ. ಬಟ್ ಈ ಒಂದು ಪ್ರೆಗ್ನೆನ್ಸಿಯಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಅಪ್ಪ ಸಿಕ್ಕಾಪಟ್ಟೆ ಎದೆ ಉರಿ ಬರುವಂಥದ್ದು, ಗ್ಯಾಸ್ಟ್ರಿಕ್ ಆಗುವಂಥದ್ದು ಆಗಿದೆ ನನಗೆ. ಆ ಥರ ಯೋಚನೆ ಮಾಡಿದ್ರೆ ಬಾಯ್ಗೆ ಓಟು. ಇನ್ನು ಹೇರ್ ಗ್ರೋತ್ ಬಗ್ಗೆ, ಹೇರ್ ತುಂಬಾ ಚೆನ್ನಾಗಿ ಗ್ರೋತ್ ಆದ್ರೆ ಗರ್ಲ್ ಅಲ್ಲ ಬಾಯ್ ಆಗುತ್ತೆ, ಹೇರ್ ಫಾಲ್ ಆದ್ರೆ ಗರ್ಲ್ ಆಗುತ್ತೆ ಅಂತ. ಸೊ ನನಗೆ ನನ್ನ ವ್ಯೂವರ್ಸೇನೆ ಕಮೆಂಟ್ ಮಾಡಿರೋ ಪ್ರಕಾರ ಹೇರ್ ಚೆನ್ನಾಗಿ ಗ್ರೋತ್ ಆಗಿದೆ. ಈಗ ನಾನು ಆಕ್ಚುಲಿ ಲೇಯರ್ ಕಟ್ ಮಾಡಿಸಿದ್ದೆ, ಬಟ್ ಈಗ ಸ್ವಲ್ಪ ಚೆನ್ನಾಗಿ ಗ್ರೋತ್ ಆಗಿದೆ ಅಂತ ಹೇಳಿದ್ರು. ಸೊ ಈ ಓಟು ಕೂಡ ಬಾಯ್ಗೆನೆ ಹೋಗುತ್ತೆ. ಇನ್ನು ಇದು ನಂಗೆ ನೋಡಿ ಅನ್ನಿಸ್ತು ನಿಜ ಅಂತ. ಮೂಗು ದಪ್ಪ ಆದ್ರೆ, ನೋಸ್ ಏನಾದ್ರೂ ದಪ್ಪ ಆದ್ರೆ ಬಾಯ್ ಬೇಬಿ ಆಗುತ್ತೆ ಅಂತ ಅಂದ್ಬಿಟ್ಟು, ಅದ್ರಲ್ಲೂ ಪ್ರತೀಕ್ ಪ್ರೋ ಮೌಲ್ಯ ಪ್ರತೀಕ್ ಪ್ರೋ ಅಂದ್ಬಿಟ್ಟು ಅವರು ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸು, ಅವ್ರದ್ದೆಷ್ಟು, ನಂದು ಸ್ವಲ್ಪ ಇರೋದೇ ದಪ್ಪ ಮೂಗು, ಈಗ ಇನ್ನೊಂಚೂರು ದಪ್ಪ ಆಗಿದೆ. ಸೊ ನನ್ನ ಕ್ಯಾಮ್ರಾ ಇಟ್ಕೊಂಡ್ರೆ ನನ್ನ ಮೂಗೇ ಕಾಣ್ತಾ ಇರುತ್ತೆ. ಬಟ್ ಅವ್ರದ್ದಂತೂ ಎಷ್ಟು ಚಿಕ್ಕದಿತ್ತು, ಎಷ್ಟು ಮಟ್ಟಿಗೆ ದೊಡ್ಡ ಆಗ್ಬಿಟ್ಟಿತ್ತು ಅಂತ ಅಂದ್ರೆ ಎಲ್ಲ ರೇಗಿಸ್ತಾ ಇದ್ರು ಅಂತೆಲ್ಲ ಅವ್ರು ಶೇರ್ ಮಾಡ್ಕೊಂತ ಇದ್ರು. ಸೊ ಆಗ ಯಾರೋ ಕಮೆಂಟ್ಸ್ ಅಲ್ಲಿ ಓದಿದ್ದೆ ನಾನು, ಬಾಯ್ ಬೇಬಿ ಆಗುತ್ತೆ ಅಂದ್ರೆ ಮೂಗ್ ದಪ್ಪ ಆಗುತ್ತಂತೆ ಅಂತ ಅಂದ್ಬಿಟ್ಟು. ನನಗೆ ಅವ್ರಿಗೆ ಅದೇ ಆಯ್ತು, ನಾನು ಅದನ್ನ ವೇಟ್ ಮಾಡ್ತಾ ಇದ್ದೆ, ನಿಜನೇ ಇದು ಅಂತ ಅಂದ್ಬಿಟ್ಟು. ಆಕ್ಚುಲಿ ಅವ್ರಿಗೆ ಬಾಯ್ ಬೇಬಿನೇ ಆಯ್ತು. ಅದು ಎಷ್ಟರ ಮಟ್ಟಿಗೆ ನಿಜ ಏನು ನನಗೆ ಗೊತ್ತಿಲ್ಲ, ಬಟ್ ನನಗೂ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ, ನನ್ನ ಮೂಗು ಕೂಡ ದಪ್ಪ ಆಗ್ತಾ ಇದೆ. ಹಾಗಾದ್ರೆ ನನಗೆ ಬಾಯ್ ಬೇಬಿನೇ ಆಗಬೇಕು. ಸೊ ಈ ಓಟು ಬಾಯ್ಗೆ ಹೋಗುತ್ತೆ. ಸೊ ಇನ್ನೇನು ಹೇಳಿಲ್ಲ ನಾನು, ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ. ಇದು ಒಂದು ಮಿತ್ಸ್ ಇರೋದು, ಅದು ಹಿಂದಿನ ಕಾಲದಿಂದ ಹಿಂಗೆ ಹೇಳ್ಕೊಂಡು ಬಂದಿರೋದು. ನನಗೆ ಗರ್ಲಿಗೆ ಓಟ್ ಹೋಗ್ಬೇಕು ಅಂತ ಅಂದ್ರೆ ಒಂದು ಸ್ವೀಟ್ಸ್ ಎಲ್ಲ ಜಾಸ್ತಿ ತಿನ್ಬೇಕಂತ ಅನ್ಸಿದೆ. ಇನ್ನು ಟಮ್ಮಿ ಪೊಸಿಷನ್ ಇರ್ಬೋದು, ಈ ಒಂದೆರಡು ಮೂರೇನೋ ಗರ್ಲಿಗೆ ಓಟ್ ಆಯ್ತು. ಸೊ ನೋಡೋಣ ಯಾವ್ದಾಗುತ್ತೆ. ಬಟ್ ಮ್ಯಾಕ್ಸಿಮಮ್ ಓಟ್ ಬಾಯ್ ಅಂತಾನೆ ಇದೆ. ಇನ್ ಕೇಸ್ ಬಾಯ್ ಏನಾದ್ರು ಆದ್ರೆ ಇದೆಲ್ಲ ಒಂದಷ್ಟು ನಿಜ ಅಂತ ನಾವು ಬಿಲೀವ್ ಮಾಡ್ಬೋದು. ಇನ್ ಕೇಸ್ ಏನಾದ್ರೂ ಗರ್ಲ್ ಬೇಬಿ ಆದ್ರೆ ಇದೆಲ್ಲ 100% ಸುಳ್ಳು ಅಂತ ಪ್ರೂವ್ ಆಗುತ್ತೆ. ಸೊ ನೋಡೋಣ ಯಾವ್ದಾಗುತ್ತೆ ಅಂತ. ಬಟ್ ನಾನಂತೂ ಯಾವ್ದಾದ್ರೂ ನಂಗೆ ಖುಷಿ ಇದೆ, ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೇಬೇಕು ಅಲ್ವಾ. ಸೊ ನಿಮಗೆ ಏನನ್ಸುತ್ತೆ, ಯಾವ ಬೇಬಿ ಆಗ್ಬೋದು ಅಂತ ಅಂದ್ಬಿಟ್ಟು ಈ ಒಂದು ಕಂಪ್ಯಾರಿಸನ್ ಅಲ್ಲಿ ನಿಮ್ಗೆ ಏನನ್ಸ್ತು ಅಂತ ಅಂದ್ಬಿಟ್ಟು ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಆಯ್ತಾ. ಸೊ ಇದೊಂದು ಫನ್, ಅಂದ್ರೆ ಏನಾಗುತ್ತೆ ಗೊತ್ತಾ, ನಾವು ಅದು ಸೆನ್ಸರ್ ಅಂತ ಹೇಳ್ತಾರೆ, ಲೈಕ್ ಇನ್ಸ್ಟಾದಲ್ಲಿ ಪ್ರೆಗ್ನೆನ್ಸಿ ರಿಲೇಟೆಡ್ ವಿಡಿಯೋಸ್ ಅದು ಇದನ್ನೇ ನೋಡ್ತಾ ಇದ್ರೆ ಅದೇ ಸಿಗ್ತಾ ಇರುತ್ತೆ. ಆವಾಗ ಈ ತರ ಒಂದಷ್ಟು ಪ್ರಿಡಿಕ್ಷನ್ಸ್ ಸಿಗುತ್ತಲ್ಲ. ಸೊ ಒಂದು ಫನ್ ಆಗಿರುತ್ತೆ, ಏನೋ ಕ್ಯೂರಿಯಾಸಿಟಿ ಅಷ್ಟೇ. ಅದಕ್ಕೆ ನಾನು ಒಂದಷ್ಟು ಲಿಸ್ಟ್ ಮಾಡ್ಕೊಂಡು ನನಗೆ ಓಟ್ ಯಾವ್ದಕ್ಕೆ ಹೋಗುತ್ತೆ ಜಾಸ್ತಿ ಅಂತ ಅನ್ಕೊಂಡು ಕಂಪೇರ್ ಮಾಡಿದೆ. ಸೊ ಇದಾಗಿತ್ತು ಈ ವ್ಲಾಗ್. ನೇನು ಬಹಳ ಸಮಯ ಇಲ್ಲ, ಆದಷ್ಟು ನನ್ಗನ್ಸುತ್ತೆ ಇನ್ನೊಂದು ವೀಕಲ್ಲೆಲ್ಲ ಯಾವ ಮಗು ಅಂತ ನನಗೆ ಗೊತ್ತಾಗ್ಬಿಟ್ಟಿರುತ್ತೆ. ನಾನು ನಿಮ್ ಜೊತೆ ಕಾಯಿಸಲ್ಲ, ಆದಷ್ಟು ಬೇಗ ಶೇರ್ ಮಾಡ್ಕೋತೀನಿ. ಇನ್ನು ಒಂದೇ ಒಂದು ವಾರ ಅಂತ ಅನ್ಸುತ್ತೆ. ಅಷ್ಟರಲ್ಲಿ ಈ ತರ ಪ್ರಿಡಿಕ್ಟ್ ಮಾಡೋದು, ಗೆಸ್ ಮಾಡೋದು ಅದೆಲ್ಲ ಏನು ಇರೋದೇ ಇಲ್ಲ. ಆಮೇಲೆ ಬೇಬಿ ಮೂವ್ಮೆಂಟ್ಸ್ ಕೂಡ ಹೇಳ್ತಾರೆ. ರೈಟ್ ಸೈಡ್ ಮೂವ್ಮೆಂಟ್ ಆದ್ರೆ ಬಾಯ್ ಆಗುತ್ತೆ, ಲೆಫ್ಟ್ ಸೈಡ್ ಜಾಸ್ತಿ ಮೂವ್ಮೆಂಟ್ ಆದ್ರೆ ಗರ್ಲ್ ಆಗುತ್ತೆ ಅಂತ. ಟು ಬಿ ಹಾನೆಸ್ಟ್ ನನಗೆ ರೈಟ್ ಸೈಡೇ ಜಾಸ್ತಿ ಮೂವ್ಮೆಂಟ್ಸ್ ಆಗ್ತಿರೋವಂಥದ್ದು. ಸೊ ವಿಲ್ ಸಿ ಯಾವ ಬೇಬಿ ಆಗುತ್ತೆ ಅಂತ. ಸೊ ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲರೂ ಕೇಳ್ತಾ ಇದ್ರಿ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡ್ರ ಅಂತ ಅಂದ್ಬಿಟ್ಟು. ಸೊ ಆ ವ್ಲಾಗ್ ಜೊತೆಗೆ ನಿಮಗೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.